ಐಟಿ ದಾಳಿಯಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ಲೆಹರ್ ಸಿಂಗ್ ಮೇಲೆ ಐಟಿ ದಾಳಿಯಾಗಿತ್ತು. ಐಟಿ ದಾಳಿ ವೇಳೆ ಲೆಹರ್ ಸಿಂಗ್ ಮನೆಯಲ್ಲಿ ಡೈರಿ ಸಿಕ್ಕಿತ್ತು. ಅದರಲ್ಲಿ ಬಿಎಸ್ವೈಗೆ 69 ಕೋಟಿ ಕೊಟ್ಟಿರುವ ಬಗ್ಗೆ ಉಲ್ಲೇಖವಾಗಿತ್ತು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಸಂದಾಯ ಆಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಲೆಹರ್ ಸಿಂಗ್ ಡೈರಿ ಕೂಡ ಹೊರಬಂದಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. 391 ಕೋಟಿ ಕಪ್ಪ ಕಾಣಿಕೆಯನ್ನ ಸ್ವೀಕರಿಸಿರುವ ಬಗ್ಗೆ ಮಾಹಿತಿ ಇದೆ. ಹಾಗೆ ಬಂದ ಹಣ ಮತ್ತೆ ಬೇರೆಯವರಿಗೂ ಕೂಡ ಸಂದಾಯ ಆಗಿದೆ. ಇದರ ಬಗ್ಗೆ ಈಗ ಬಿಜೆಪಿ ನಾಯಕರೇ ಉತ್ತರವನ್ನ ಕೊಡಬೇಕು ಅಂತ ದಿನೇಶ್ ಗುಂಡೂರಾವ್ ಬಾಣ ಬಿಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಬಣ್ಣ ಈಗ ಬಯಲಾಗ್ತಾ ಇದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡೈರಿಯಲ್ಲಿ ಕಾಂಗ್ರೆಸ್ ನಾಯಕರು ಕಪ್ಪ ಸಲ್ಲಿಸಿರುವುದರ ಬಗ್ಗೆ ವಿಚಾರ ಬಹಿರಂಗ ಆಗ್ತಾ ಇದ್ದಂತೆ ಡೈರಿ ಬಾಂಬ್ ಸಿಡಿತಾ ಇದ್ದಂತೆ ಈಗ ಕಾಂಗ್ರೆಸ್ ನಾಯಕರು ಇಷ್ಟು ದಿವಸ ಸುಮ್ಮನಿದ್ರು. ಈಗ ಇವತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಬಿಜೆಪಿಯವರೇನು ಕಡಿಮೆ ಇಲ್ಲ. ಬಿಜೆಪಿಯವರು ಲೆಹರ್ ಸಿಂಗ್ ಮನೆ ಮೇಲೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ 2013ರಲ್ಲಿ ಅವರಲ್ಲಿ 69 ಕೋಟಿ ಬಿಎಸ್ವೈಗೆ ಕೊಟ್ಟಿರುವ ಬಗ್ಗೆ ಉಲ್ಲೇಖ ಆಗಿತ್ತು. ಇದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ಪ್ರಚಾರ ಆಗಿತ್ತು ಅನ್ನುವಂತಹ ಬಾಂಬ್ ಅನ್ನ ಹಾಕಿದ್ದಾರೆ. ಬಿಎಸ್ವೈಗೆ 69 ಕೋಟಿ ಸಂದಾಯ ಆಗಿದೆ ಅನ್ನುವಂತಹ ವಿಚಾರ ಭಾರತೀಯ ಜನತಾ ಪಕ್ಷದ ಬಣ್ಣ ಈಗ ಬಯಲಾಗ್ತಾ ಇದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಈಗ ಬಿಜೆಪಿ ನಾಯಕರತ್ತ ಬೊಟ್ಟು ಮಾಡ್ತಾ ಇದ್ದು, ಬಿಜೆಪಿ ಎಂಎಲ್ಸಿ ಲೆಹರ್ ಸಿಂಗ್ ಮೇಲೆ ದಾಳಿ ಆಗಿದ್ದಂತಹ ಸಂದರ್ಭದಲ್ಲಿ ಐಟಿ ದಾಳಿ ವೇಳೆ ಲೆಹರ್ ಸಿಂಗ್ ಮನೆಯಲ್ಲಿ ಒಂದು ಡೈರಿ ಸಿಕ್ಕಿತ್ತು. ಆ ಡೈರಿಯಲ್ಲಿ ಬಿಎಸ್ವೈಗೆ 69 ಕೋಟಿ ರೂಪಾಯಿ ಸಂದಾಯ ಆಗಿರುವ ಬಗ್ಗೆ ಉಲ್ಲೇಖ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಾಯಕರೇನು ಸಾಚ ಅಲ್ಲ, ಅವರು ಕೂಡ ಕಪ್ಪ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇರೋದು. ಸಾಮಾಜಿಕ ತಾಣಗಳಲ್ಲಿ ಲೆಹರ್ ಸಿಂಗ್ ಅವರ ಡೈರಿ ಕೂಡ ಹೊರಬಂದಿದೆ. 391 ಕೋಟಿ ಕಪ್ಪ ಕಾಣಿಕೆ ಸ್ವೀಕರಿಸಿರುವ ಬಗ್ಗೆ ಮಾಹಿತಿ ಇದೆ. ಬಂದ ಹಣ ಮತ್ತೆ ಬೇರೆಯವರಿಗೂ ಸಂದಾಯ ಆಗಿದೆ. ಇದರ ಬಗ್ಗೆ ಈಗ ಬಿಜೆಪಿ ನಾಯಕರೇ ಉತ್ತರವನ್ನ ಕೊಡಬೇಕು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಬಣ್ಣ ಈಗ ಬಯಲಾಗ್ತಾ ಇದೆ ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂಒ ಅಂತ ಬರೆದಿದ್ದಾರೆ, ಅದರಲ್ಲೊಬ್ಬರು ಸಿಗ್ನೇಚರ್ ಕೂಡ ಇದೆ. ಇನ್ನು ಆವಾಗ ಬಂದಿದ್ದಂತಹ ವಿಚಾರಗಳು ಲೆಹರ್ ಸಿಂಗ್ ಹಣ ಸಂದಾಯ ಮಾಡಿರೋದ್ರ ಬಗ್ಗೆ, ಬಿಎಸ್ವೈಗೆ 69 ಕೋಟಿ ಕೊಟ್ಟಿರುವ ಬಗ್ಗೆ ಯಾವ ರೀತಿ ಉಲ್ಲೇಖ ಆಗಿತ್ತು, ಬೇರೆ ಬೇರೆ ತಾಣಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಅದು ಪೋಸ್ಟ್ ಆಗಿತ್ತು ಅನ್ನೋದನ್ನು ಕೂಡ ನಾವೀಗ ನೋಡಬಹುದು. ಯಡಿಯೂರಪ್ಪ ವಿರುದ್ಧ ಕಿಕ್ ಬ್ಯಾಕ್ ಕೊಟ್ಟಿರುವಂತಹ ಆರೋಪ ಅನ್ನುವಂತಹ ತಲೆಬರಹದ ಅಡಿಯಲ್ಲಿ, ಹಾಗೆ ಯಾವ ರೀತಿ ಡೈರಿಯಿಂದ ಸಿಕ್ಕಂತಹ ಮಾಹಿತಿಯನ್ನ ಕೂಡ ಈಗ ಯಾವ ರೀತಿ ಕಾಂಗ್ರೆಸ್ ಡೈರಿಯಲ್ಲಿ ಸಿಕ್ಕಿದೆ ಮಾಹಿತಿ, ಅದೇ ರೀತಿ ಅಂದಿನ ಡೈರಿಯ ಪೇಜ್ಗಳನ್ನ ಕೂಡ ನೋಡಬಹುದು. ಎಡ್ಡಿ 10 ಎಕರೆ ಭೂಮಿಯನ್ನ 10 ಲಕ್ಷಕ್ಕೆ ಭೋಗ್ಯಕ್ಕೆ 10 ಲಕ್ಷಕ್ಕೆ ಕೊಟ್ಟಿದ್ರು ಅನ್ನುವಂತಹ ವಿಚಾರ. ಹಾಗೆ ಬಿಎಸ್ವೈಗೆ 69 ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಲೆಹರ್ ಸಿಂಗ್ ಅನ್ನುವಂಥ ವಿಚಾರ. ಇನ್ನು ಆ ವಿಚಾರ ಆಗ ಸಾಕಷ್ಟು ಚರ್ಚೆಗೆ ಗದ್ದಲಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನು ಕೆಲವು ಕೋಟಿಗಳನ್ನ ಯಡಿಯೂರಪ್ಪನವರ ಪ್ರೇರಣಾ ಕಂಪನಿಗೆ ವರ್ಗಾಯಿಸಲಾಗಿದೆ ಅನ್ನುವಂತಹ ವಿಚಾರ ಕೂಡ. ಪ್ರೇರಣಾ ಕಂಪನಿಗೆ ಕಿಕ್ ಬ್ಯಾಕ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಅವರ ವಿರುದ್ಧ ಕೇಸು ಕೂಡ ದಾಖಲಾಗಿತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇವತ್ತು ಈಗ ಕೊಟ್ಟಿರುವಂತಹ ಮಾಹಿತಿ, ಹಾಗೆ ಅವರೇ ಹೇಳಿರೋ ಪ್ರಕಾರ ಇದೆಲ್ಲ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟ ಆಗಿರೋದು. ಅಂದಿನ ಸಂದರ್ಭದಲ್ಲಿ 2013ರಲ್ಲಿ ಲೆಹರ್ ಸಿಂಗ್ ಮನೆ ಮೇಲೆ ಐಟಿ ದಾಳಿಯಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ತಾಣಗಳಲ್ಲಿ ಯಾವ ರೀತಿ ಸುದ್ದಿ ಪ್ರಕಟ ಆಗಿದೆ ಅನ್ನೋದನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇವತ್ತು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನ ಅವರೇ ಮಾಧ್ಯಮಕ್ಕೆ ತೋರಿಸಿದ್ದಾರೆ. ಅಂದು ಯಾವ ರೀತಿ ಪ್ರಕಟ ಆಗಿತ್ತು, ಡೈರಿಯಲ್ಲಿ ಯಾವ ರೀತಿ ಉಲ್ಲೇಖ ಆಗಿತ್ತು ಅನ್ನುವಂತಹ ವಿಚಾರ. ಅಂದ್ರೆ ಈಗ ಕಾಂಗ್ರೆಸ್ನ ಡೈರಿ ಏನಿದೆ, ಗೋವಿಂದರಾಜ್ ಅವರು ಬಳಿ ಇದ್ದಂತಹ ಡೈರಿಯಲ್ಲಿ ಸಿಕ್ಕಂತಹ ಮಾಹಿತಿ ಏನಿದೆ, ಇದರಿಂದಾಗಿ ಕಾಂಗ್ರೆಸ್ ನಾಯಕರು ಈಗ ಯಾರು ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಏನು ಕಡಿಮೆ ಇರಲಿಲ್ಲ, ಬಿಜೆಪಿ ಕೂಡ ಇದೇ ರೀತಿ ಮಾಡಿದೆ, ಬಿಎಸ್ವೈ ಕೂಡ ಇದೇ ರೀತಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಈಗ ಅವರು ಕೊಟ್ಟಂತಹ ಕೆಲವೊಂದು ಡೀಟೇಲ್ಸ್ಗಳು.